ಮಾಡುವಂತಹ ಮಸ್ತ್ ಕಾಂದಾ ಬಜ್ಜಿ ಅಥವಾ ಈರುಳ್ಳಿ ಬಜ್ಜಿ ರೀ. ಇಲ್ಲಂತಂದ್ರೆ ಈರುಳ್ಳಿ ಪಕೋಡ ಏನು ಬೇಕಾದನ್ರಿ. ಆದ್ರೆ ಸಂಜೆ ಮುಂದಂತರೂ ಬೇಕಾಗ್ತಾವಿಲ್ರಿ. ಹಂಗೆ ಇವತ್ತು ನಾವು ಈರುಳ್ಳಿ ಪಕೋಡ ಅಥವಾ ಕಾಂದಾ ಬಜ್ಜಿ ಮಾಡಿ ತೋರಿಸ್ತೀವಿ. ನೀವೇನಾರೆ ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿಬಿಡ್ರಿ. ಈ ಕಾಂದಾ ಬಜ್ಜಿಗೆ ಏನು ಬೇಕಪ್ಪ ಅಂತಂದ್ರೆ ಒಂದು 4 ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ನಾವು ಕಟ್ ಮಾಡಿ ತೊಗೊಂಡಿವಿ. ಕಾಂದಾ ಉಳ್ಳಾಗಡ್ಡಿ ಎಲ್ಲ ಒಂದರಿ. ಆಮೇಲೆ ಒಂದು ಸ್ವಲ್ಪ ನೀವು ಕಡಲೆ ಹಿಟ್ಟನ್ನು ತೊಗೊಳ್ಬೇಕಾಕೈತ್ರಿ. ಆಮೇಲೆ 1 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಬೇಕಾಗ್ತೈತ್ರಿ. ಜೀರಿಗೆ ಸ್ವಲ್ಪ ನೀವು ತೊಗೋಬೇಕ್ರಿ. ಅಜ್ವಾನ್ ಕಂಪಲ್ಸರಿ ನೀವು ತೊಗೋರಿ, ಭಾಳ ಟೇಸ್ಟ್ ಬರ್ತೈತ್ರಿ ಅದರಿಂದ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕಾಗತ್ರಿ. ಕೆಂಪು ಖಾರದ ಪುಡಿ ನೀವು ನೋಡ್ಕೊಂಡು ಹಾಕಬೇಕ್ರಿ. ನೆಕ್ಸ್ಟ್ ಅರಿಶಿನ ಪುಡಿ ನಾವಿಲ್ಲಿ ಸ್ವಲ್ಪ ತೊಗೊಂಡಿರ್ತೀವಿ ರೀ. ಕರಿಬೇವು ತೊಗೊಂಡಿದ್ದೀವಿ, ಹೆಂಗೆ ಹಾಕ್ಬೇಕಂತ ತೋರಿಸ್ತೀನಿ ರೀ ಆಮೇಲೆ. ಮತ್ತು ಇಲ್ಲಿ ಲಾಸ್ಟಿಗೆ ನಾವು ಆಪ್ಷನಲ್ ಹಸಿಮೆಣ್ಸಿನ್ಕಾಯಿ ಬೇಕಂದ್ರೆ ಹಾಕ್ರಿ. ಆಮೇಲೆ ಇಲ್ಲಿ ನಾವು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿರ್ತೀವಿ. ಇನ್ನು ನೆಕ್ಸ್ಟ್ ಕಾಂದಾ ಬಜ್ಜಿ ಹೆಂಗೆ ಮಾಡೋದು ಅಂಥೇಳಿ ನೋಡ್ದಾದ್ರೆ ರೀ, ಮೊದಲಿಗೆ ನಾವು ಏನು ತೊಗೊಂಡಿರ್ತೀವ್ರಲ್ಲ ಒಂದು 4 ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ. ಆ ಉಳ್ಳಾಗಡ್ಡಿ ನಾವು ಉದ್ದದಂಗೆ ಕಟ್ ಮಾಡಿ ತೊಗೊಂಡಿರ್ತೀವಿ, ಅಂದರೆ ಹೆರ್ಚ್ಕೋಬೇಕಾಗತ್ತೀರಿ ನೀವು. ಇನ್ನು ನೆಕ್ಸ್ಟ್ ಒಂದು ಬೌಲ್ನಾಗ ನಾವು ಏನು ಉಳ್ಳಾಗಡ್ಡಿ ತೊಗೊಂಡಿದ್ದೀವಲ್ಲ ಅವನ್ನೆಲ್ಲ ಬಿಡಿಯಾಗಿ ಎಳಿ ಅಂದ್ರೆ ಮಾಡ್ಕೊಂಡ್ರಿ. ಅವೆಲ್ಲ ಪೂರ್ತಿಯಾಗಿ ಬಿಟ್ಕೊಳ್ಬೇಕ್ರಿ. ಹಂಗೆ ಪೂರ್ತಿ ಹೆರ್ಚಿ ಹಂಗೆ ಇಡಂಗಿಲ್ಲ. ಈ ರೀತಿಯಾಗಿ ನೀವೆಲ್ಲ ಉಳ್ಳಾಗಡ್ಡಿನ ಬಿಡಿಸಿ ಇಟ್ಕೊಂಡ ಬಿಡಬೇಕಾಗತ್ತೀರಿ. ಇನ್ನು ನೆಕ್ಸ್ಟ್ ಅದಕ್ಕೆ ಏನು ಮಾಡೋಣ ಅಂತಂದ್ರೆ ಇಲ್ಲಿ ಅಜ್ವಾನ ಹಾಕಾಕತ್ತೀವಿ ರೀ. ಅಜ್ವಾನ ಸ್ವಲ್ಪ ಒಂದು ಟೀ ಸ್ಪೂನ್ ಹಾಕಿರಿ. ಅಜ್ವಾನ ಮಸ್ತ್ ಮಜಾ ಕೊಡ್ತೈತೆ. ಅಜ್ವಾನ ಇರಲಿಲ್ಲ ಅಂತಂದ್ರೆ ಕೊತ್ತಂಬರಿ ಕಾಳು ತೊಗೊರಿ, ಸ್ವಲ್ಪ ಒಂದು ಕಲ್ಲಾಗರದ ಹಾಕ್ಬೋದ್ರಿ ನೀವು, ನೆನಪಿಟ್ಕೊರಿ ಅದನ್ನು. ಮತ್ತು ಇಲ್ಲಿ ನಾವು ಸ್ವಲ್ಪ ಜೀರಿಗೆ ಹಾಕಿದ್ದೇವೆ ರೀ. ಮತ್ತು ನೆಕ್ಸ್ಟ್ ಏನೈತಿರಲ್ಲ, ನಾವು ಇಲ್ಲಿ ಸ್ವಲ್ಪ ಕೆಂಪು ಖಾರದ ಪುಡಿ ನೋಡ್ಕೊಂಡು ಹಾಕ್ರಿ. ಭಾಳ ಖಾರ ಆಗಿದ್ರೆ ಅಷ್ಟೇನು ಸರಿ ಅನ್ಸಂಗಿಲ್ಲ. ಇನ್ನು ನೆಕ್ಸ್ಟ್ ಸ್ವಲ್ಪ ಅರಿಶಿನ ಪುಡಿ ರೀ. ಆಮೇಲೆ ಹಸಿಮೆಣ್ಸಿಕಾಯಿ, ಇವು ಬಿಲ್ಕುಲ್ ಆಪ್ಷನಲ್ ರೀ. ನೀವು ಖಾರ ಹಾಕತ್ತಿದ್ರಲ್ಲೇ ಹಾಕಲಿಲ್ಲ ಅಂತಂದು ನಡೀತೈತ್ರಿ ಹಸಿಮೆಣ್ಸಿಕಾಯಿ. ಈಗ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀವಿ ರೀ. ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಹಾಕಿದ್ದೀವಿ. ಇಷ್ಟು ಹಾಕಿ ನಾವು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡತ್ತೀವಿ. ಅಂದ್ರೆ ಈ ಮಸಾಲೆ ಅದ ಇನ್ನು ನೋಡ್ರಿ, ನೀವು ಹಿಟ್ಟದು ಏನೂ ಹಾಕಿಲ್ಲ, ನಾವು ಬರೀ ಈ ಮಸಾಲೆ ಅದು ಎಲ್ಲ ಕುಡ್ಕೊಳ್ಬೇಕ್ರಿ. ನೆನಪಿಟ್ಕೊರಿ, ಉಪ್ಪು ಕೈ ತಪ್ಪಿ ಭಾಳಟ್ಟ ಒಮ್ಮೆ ಹಾಕಕ್ಕೆ ಹೋಗಬೇಡ್ರಿ. ಉಪ್ಪು ಭಾಳ ಅದು ಅಂತಂದ್ರೆ ಯಾವುದೋ ಬಜ್ಜಿ ನಿಮ್ಗೆ ಅಷ್ಟು ತಿನ್ನಕ್ಕೆ ಸರಿ ಅನ್ಸಂಗಿಲ್ಲ ರೀ, ನೆನಪಿರಲಿ. ಈಗ ನಾವು ಖಾರ ಅದೇನು ಹಾಕಿದೇವ್ರಲ್ಲ ಅವನ್ನೆಲ್ಲ ಚೆನ್ನಾಗಿ ನಾವು ಕಲ್ಸಾಕತ್ತೀವಿ. ಮೊದಲಿನ ಕಂಪೇರ್ ಮಾಡಿದ್ರೆ ಈಗ ಉಳ್ಳಾಗಡ್ಡಿ ನೀರು ಬಿಟ್ಕೊಳತ್ತಂದ್ರೆ ಈರುಳ್ಳಿ ಒಂದು ಸ್ವಲ್ಪ ಹಸಿ ಕಣ್ಣಂಗೆ ಕಾಣತೈತ್ರಿ ನಿಮಗೆ. ಈಗ ನಾವು ಅದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕಕತ್ತೀವಿ. ಅಕ್ಕಿ ಹಿಟ್ಟ ಒಮ್ಮೆ ಭಾಳ ಹಾಕೋದು ಬೇಡ್ರಿ, 1 ಟೇಬಲ್ ಸ್ಪೂನ್ ಅಷ್ಟೇ ಹಾಕೋದಿರ್ತೈತಿ. ಆದ್ರೆ ಸ್ವಲ್ಪ ನೋಡಿ ಹಾಕಿರಿ. ಅಕಸ್ಮಾತ್ ಅಕ್ಕಿ ಹಿಟ್ಟು